ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಚೇತನಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಂಗೆ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ತಪ್ಪದೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಗಿಡಗಳನ್ನ ಟೆರೆಸ್ ಮೇಲೆ ನಾವು ಬೆಳೆಸಿದಾಗ ಗಿಡಗಳಿಗೆ ಕೀಟಬಾಧೆಗಳು ತುಂಬಾ ಇರುತ್ತೆ. ಮತ್ತು ಗಿಡಗಳಲ್ಲಿ ಹುಳಗಳಾಗಲಿ ಮತ್ತು ಮಿನಿ ಬಗ್ಸ್ ಆಗಲಿ ಮತ್ತು ನೋಡಿ ಈ ಥರ ನಿಂಬೆ ಹಣ್ಣಿನ ಗಿಡ ಅಥವಾ ಬೇರೆ ಹಣ್ಣಿನ ಗಿಡದ ಮೇಲೆ ಈ ಥರ ಬಟರ್ಫ್ಲೈಗಳು ಮೊಟ್ಟೆ ಮಾಡಿ ಮರಿಗಳನ್ನ ಮಾಡಿಬಿಟ್ಟು ತುಂಬಾ ಗಿಡಗಳನ್ನೆಲ್ಲ ಹಾಳು ಮಾಡ್ತಾ ಇರುತ್ತೆ. ನಾವು ಎಷ್ಟು ಕಷ್ಟಪಟ್ಟು ಗಿಡಗಳನ್ನ ಬೆಳೆಸಿರ್ತೀವಿ, ಅದನ್ನು ಕೇರ್ ಮಾಡ್ಕೊತಾ ಇರ್ತೀವಿ, ನೋಡ್ಕೊತಾ ಇರ್ತೀವಿ. ಹೂ ಬಿಡೋ ಟೈಮಲ್ಲಿ, ಕಾಯಿ ಬಿಡೋ ಟೈಮಲ್ಲಿ ಈ ಥರ ಹುಳಗಳು ಅದರ ಗಿಡಗಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಟೆರೆಸ್ ಮೇಲೆ ಜಾಗ ಇದ್ದು ಗಿಡಗಳನ್ನೆಲ್ಲ ನಾವು ಬೆಳೆಸಿದಾಗ ಗಿಡಗಳನ್ನು ಚೆನ್ನಾಗಿ ಹೂ ಮತ್ತು ಕಾಯಿ ಬಿಡೋ ಟೈಮಲ್ಲಿ ಗಿಡಗಳಿಗೆ ಮಿನಿ ಬಗ್ಸು ಮತ್ತು ಈ ಕಪ್ಪು ಏನು ಮತ್ತು ಈ ಥರ ಬಟರ್ಫ್ಲೈ ಈ ಥರ ಮೊಟ್ಟೆ ಇಟ್ಬಿಟ್ಟು ಮರಿಗಳು ಮಾಡಿ ಈ ಥರ ಎಲೆಗಳನ್ನೆಲ್ಲ ತಿಂದು ಹಾಕ್ತಾ ಬರುತ್ತೆ. ಆ ಗಿಡಗಳನ್ನೆಲ್ಲ ನಾವು ಹೇಗಪ್ಪ ಕಾಪಾಡ್ಕೊಳ್ಳೋದು ಅಂದಾಗ ವಾರಕ್ಕೊಂದ್ಸತಿ ಗಿಡಗಳಿಗೆ ನಾವು ಆರ್ಗಾನಿಕ್ಕಾಗಿ ಅಂದರೆ ಮನೆಯಲ್ಲೇ ಕೆಮಿಕಲ್ ಇಲ್ದಿರಂಗೆ ಔಷಧಿಗಳನ್ನ ಸಿಂಪಡಿಸ್ತಾ ಇರಬೇಕು. ವಾರಕ್ಕೊಂದ್ಸತಿ ಆದರೆ ಗಿಡಗಳಿಗೆ ಔಷಧಿಗಳನ್ನ ಸಿಂಪಡಿಸಿದ್ರೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ಒಂದು ವಾರ ಮಿಸ್ ಆದ್ರೂ ಗಿಡಗಳಲ್ಲಿ ಈ ರೀತಿ ಮಿನಿ ಬಗ್ಸ್ ಅಟ್ಯಾಕ್ ಆಗಿದೆ ನೋಡಿ. ಇದು ಬೆಂಡೆಕಾಯಿ ಗಿಡ, ಇದು ಕೂಡ ಬೂದಿ ಥರ ಬಂದುಬಿಟ್ಟಿದೆ ಗಿಡ, ಎಲೆಗಳೆಲ್ಲ ಪೂರ್ತಿ. ಇದು ಮಣ್ಣು ಕೂಡ ಹರಡ್ಬಿಟ್ರೆ ಇಡೀ ಮಣ್ಣು ಪಾಟಲ್ಲಿರೋ ಅಂಥ ಮಣ್ಣೆಲ್ಲ ಫುಲ್ಲು ಹರಡ್ಕೊಂಬಿಡುತ್ತೆ. ಆದ್ದರಿಂದ ನಾವು ವಾರಕ್ಕೊಂದ್ಸತಿ ಆದ್ರೂ ಗಿಡಗಳಿಗೆ ಔಷಧಿಯನ್ನು ಸ್ಪ್ರೇ ಮಾಡಬೇಕು. ನಾನು ನಮ್ಮ ಟೆರೆಸ್ ಮೇಲೆ ಬೆಳೆಸಿರೋ ಅಂಥ ಗಿಡಗಳಿಗೆ ಆದಷ್ಟು ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ಬಳಸ್ಕೊಂಡು ಆ ಗಿಡಗಳಿಗೆ ಔಷಧಿಗಳನ್ನ ಸಿಂಪಡಿಸ್ತೀನಿ. ಜಾಸ್ತಿ ಯಾವುದೇ ಕಾರಣಕ್ಕೂ ಕೆಮಿಕಲ್ ಔಷಧಿಗಳನ್ನ ತೊಗೊಂಡು ಬಂದು ನಾನು ಗಿಡಗಳಿಗೆ ಸ್ಪ್ರೇ ಮಾಡಲ್ಲ. ಆಲ್ರೆಡಿ ನಾವು ಹೊರಗಡೆಯನ್ನೇ ತಿಂತಾ ಇರೋದೇ ಪ್ರತಿಯೊಂದು ವಸ್ತುಗಳಲ್ಲಿ ಕೆಮಿಕಲ್ಲು. ಆದ್ದರಿಂದ ನಾನು ಸ್ವಲ್ಪ ಆರ್ಗಾನಿಕ್ಕಾಗಿ ಬೆಳೆಸಬೇಕು ಅಂತ ಹೇಳಿಬಿಟ್ಟು ಮನೆಯಲ್ಲೇ ಸಿಕ್ಕಿರೋ ಅಂಥ ವಸ್ತುಗಳನ್ನ ಬಳಸ್ಕೊಂಡು ನಾನು ಗಿಡಗಳಿಗೆ ಔಷಧಿನ ಸಿಂಪಡಿಸ್ತೀನಿ. ಇದರಲ್ಲಿ 1 ಲೀಟರ್ನ ನೀರು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಪುಡಿನ ಹಾಕಿದ್ದೀನಿ ಮತ್ತು ಸ್ವಲ್ಪ ಅಡುಗೆ ಸೋಡಾ, ಇದು ಒಂದು 1/4 ಭಾಗ ಅಡುಗೆ ಸೋಡಾನ ಇದರಲ್ಲಿ ಹಾಕ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ವಿಮ್ ಲಿಕ್ವಿಡನ್ನು ಹಾಕ್ತಾಯಿದ್ದೀನಿ. ಮತ್ತು ಇದ್ರ ಜೊತೆಗೆ ಸ್ವಲ್ಪ ಡೆಟಾಯ್ಲು ಲಿಕ್ವಿಡನ್ನು ಹಾಕ್ತಾಯಿದ್ದೀನಿ. ಡೆಟಾಯ್ಲ್ ಲಿಕ್ವಿಡ್ ಕೂಡ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. 1 ಲೀಟರ್ಗೆ ಇಷ್ಟನ್ನು ಸೇರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಅದು ನೊರೆ ಬರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಗಿಡಗಳಿಗೆ ಸಿಂಪಡಿಸಿದ್ರೆ ಗಿಡದ ಮೇಲಿರೋ ಅಂಥ ಕೀಟಗಳು ಮತ್ತು ಮಿನಿ ಬಗ್ಸು ಮತ್ತು ಈ ಕಪ್ಪು ಹೇನು ಮತ್ತು ಈ ಸಣ್ಣ ಕಂಬಳಿ ಹುಳಗಳಲ್ಲಿರುತ್ತೆ. ಈ ಸೀಸನಲ್ಲಂತೂ ಕಂಬಳಿ ಹುಳಗಳು ತುಂಬಾ ಇರುತ್ತೆ. ಟೆರೆಸ್ ಮೇಲೆ ಆಗಲಿ ಅಥವಾ ಗಾರ್ಡನಲ್ಲೇ ಆಗಲಿ ನಾವು ಬೆಳೆಸಿರೋ ಅಂಥ ಗಿಡಗಳಿಗೆ ಈ ರೀತಿ ನಾವು ಮನೆಯಲ್ಲೇ ತಯಾರು ಮಾಡಿಕೊಂಡು ಔಷಧಿಗಳನ್ನ ಗಿಡಗಳಿಗೆ ಸಿಂಪಡಿಸ್ಬೋದು. ತುಂಬಾ ಕೆಮಿಕಲ್ದೇ ನಾವು ಬಳಸಬೇಕು ಅಂತ ಏನಿಲ್ಲ. ಮನೆಯಲ್ಲೂ ಕೂಡ ನಾವು ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ನಾವು ಗಿಡಗಳಿಗೆ ಈ ರೀತಿ ಔಷಧಿನ ರೆಡಿ ಮಾಡಿ ಸಿಂಪಡಿಸ್ಬೋದು. ಯಾವುದೇ ಕಾರಣಕ್ಕೂ ಗಿಡಗಳಿಗೆ ಯಾವುದೇ ತೊಂದರೆನೂ ಆಗೋದಿಲ್ಲ. ನೋಡಿ, ಇದು ದ್ರಾಕ್ಷಿ ಗಿಡ ಟೆರೆಸ್ ಮೇಲೆ ಬೆಳೆಸಿರೋದು. ಈ ಎಲೆಯಲ್ಲಿ ನೋಡಿ ಹಳದಿ ಕಲರು ಒಂಥರ ಫಂಗಸ್ ಥರ ಇದೆ. ಇದು ಕೂಡ ಅಷ್ಟೇ, ಎಲ್ಲ ಕೂಡ ಗಿಡಗಳಿಗೆ ಹರಡ್ಬಿಡುತ್ತೆ. ಇದೊಂದೇ ಗಿಡದಲ್ಲಿ ಮಾತ್ರ ಕಾಣಿಸ್ಕೊಂಡಿದೆ, ಯಾವ ಗಿಡದಲ್ಲೂ ಇರಲಿಲ್ಲ. ಈ ಗಿಡಕ್ಕೆ ಔಷಧಿ ಹೊಡೆದಿರ ಹಾಗೆ ಬಿಟ್ಬಿಟ್ರೆ ಪ್ರತಿಯೊಂದು ಗಿಡದಲ್ಲೂ ಬಂದುಬಿಡುತ್ತೆ ಅಂತ ಹೇಳಿ ನಾನೀಗ ಔಷಧಿನ ರೆಡಿ ಮಾಡಿ ಗಿಡಕ್ಕೆ ಸ್ಪ್ರೇ ಮಾಡ್ತಾಯಿದ್ದೀನಿ. ಇದೊಂದೇ ಗಿಡಕ್ಕೆ ಅಂತಲ್ಲ, ನಾವು ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ಬೋದು ಈ ಔಷಧಿನ. ಅದು ತರಕಾರಿ ಗಿಡಗಳು ಮತ್ತು ಹೂವಿನ ಗಿಡಗಳಿಗೂ ಕೂಡ ಈ ಔಷಧಿನ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ. ಪ್ರತಿ ವಾರಕ್ಕೊಮ್ಮೆ ಆದ್ರೂ ನಾವು ಗಿಡಗಳಿಗೆ ನೀಮ್ ಆಯಿಲು ಅಥವಾ ನಾವು ಮನೆಯಲ್ಲೇ ತಯಾರು ಮಾಡ್ಕೊಂಡಿರುವಂಥ ಈ ಔಷಧಿಗಳನ್ನ ನಾವು ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು. ಇನ್ನು ಗಿಡಗಳಿಗೆ ನಾವು ಔಷಧಿನ ಸಿಂಪಡಿಸೋದಕ್ಕೂ ಮುಂಚೆ ಪಾಟ್ಗಳಿಗೆ ನೀರನ್ನು ಹಾಕಿರಬೇಕು. ಪಾಟಲ್ಲಿ ಮಣ್ಣು ತೇವಾಂಶ ಇರಬೇಕು, ಆವಾಗ ನಾವು ಗಿಡಕ್ಕೆ ಔಷಧಿನ ಸ್ಪ್ರೇ ಮಾಡಬೇಕು. ಮತ್ತು ನೆಕ್ಸ್ಟ್ ಡೇನೇ ನಾವು ಗಿಡಗಳಿಗೆ ಗೊಬ್ಬರವನ್ನು ಕೊಡಬೇಕು. ಔಷಧಿನ ಸಿಂಪಡಿಸಿದ ಮೇಲೆ ನೆಕ್ಸ್ಟ್ ಡೇ ನಾವು ಹೇಗಿದ್ದರೂ ಗೊಬ್ಬರನ ಕೊಡ್ತೀವಿ ಗಿಡಗಳಿಗೆ. ಅದಾದಮೇಲೆ ಗಿಡಗಳಿಗೆ ನೀರು ಕೂಡ ಹಾಕ್ತೀವಿ. ನೀರು ಹಾಕಬೇಕಾದ್ರೆ ನಾವು ಪೈಪಲ್ಲಿ ಹಾಗೆ ಗಿಡಕ್ಕೆಲ್ಲ ಸ್ಪ್ರೇ ಮಾಡಿದ್ರೆ ಹಿಂದಿನ ದಿವಸ ಔಷಧಿ ಹೊಡೆದಿರ್ತೀವಲ್ಲ ಅದರ ಮೇಲೆ ಕೂತಿರುವಂಥ ಮೊಟ್ಟೆ ಅಥವಾ ಸತ್ತು ಇರುವಂಥ ಹುಳಗಳೆಲ್ಲ ನೀರು ಮುಖಾಂತರ ಕೆಳಗಡೆ ಬಿದ್ದೋಗುತ್ತೆ. ಆವಾಗ ಗಿಡಗಳು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಗ್ರೀನಾಗಿ ಕಾಣುತ್ತೆ. ಮತ್ತು ನಾವೀಗ ಅಡುಗೆ ಸೋಡಾನ ಹಾಕಿರೋದ್ರಿಂದ ಗಿಡಗಳ ಎಲೆಗಳೆಲ್ಲ ಗ್ರೀನಿಶಾಗಿ ಕಾಣಿಸ್ತಾ ಇರುತ್ತೆ. ಮತ್ತು ಮಣ್ಣಲ್ಲೂ ಕೂಡ ನಾವು ಸ್ಪ್ರೇ ಮಾಡಿರ್ತೀವಲ್ಲ, ಮಣ್ಣಲ್ಲಿ ಕೂಡ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತೋಗಿರುತ್ತೆ. ಮತ್ತು ಒಳ್ಳೆ ಸೂಕ್ಷ್ಮಜೀವಿಗಳು ಕೂಡ ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಇದರಲ್ಲಿ ಕಾಲಿಫ್ಲವರ್ ಗಿಡ ಇದೆ ನೋಡಿ, ಅದು ಕೂಡ ಬರುತ್ತೋ ಇಲ್ವೋ ಅಂತ ಹಾಕಿದ್ದೆ, ಆದರೆ ಚೆನ್ನಾಗಿ ಬಂದಿದೆ. ಈಗ ತಾನೇ ಅದು ಮೊಗ್ಗು ಕೂಡ ಸ್ಟಾರ್ಟ್ ಆಗಿದೆ. ಮತ್ತು ಇದು
ಚೆರಿ ಫ್ರೂಟ್ ಗಿಡ ಮತ್ತು ಇದು ಸ್ಟಾರ್ ಫ್ರೂಟ್ ಗಿಡ. ನಾನು ಎಲ್ಲ ಗಿಡಗಳಿಗೂ ಈ ಔಷಧಿನ ಸ್ಪ್ರೇ ಮಾಡ್ತಾಯಿದ್ದೀನಿ. ಮತ್ತು ಆಗಷ್ಟೇ ಬರ್ತಾ ಇರೋವಂಥ ಹೂವಿನ ಗಿಡಗಳಿಗೆ ಲೈಟಾಗಿ ಸ್ಪ್ರೇ ಮಾಡಬೇಕು. ಮತ್ತು ಗಿಡಗಳಲ್ಲಿ ಜಾಸ್ತಿ ಬ್ಯಾಕ್ಟೀರಿಯಾದಲ್ಲಿ ಗಿಡಗಳು ಏನಿರುತ್ತೆ, ಫಂಗಸ್ ಏನಿರುತ್ತೆ, ಮಿನಿಬಗ್ಸ್ ಏನಿರುತ್ತೆ ಅಂಥ ಗಿಡಗಳಿಗೆ ನಾವು ಜಾಸ್ತಿ ಸ್ಪ್ರೇ ಮಾಡಬೇಕು. ಇಲ್ಲಿ ನಾನು ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ತಾಯಿದ್ದೀನಿ. ಕೆಲವೊಂದು ಗಿಡಗಳಷ್ಟೇ ಮಾತ್ರ ನಮ್ಮ ಟೆರೆಸ್ ಗಾರ್ಡನಲ್ಲಿ ಸ್ವಲ್ಪ ಬೂದಿ ಬಣ್ಣ ಅಥವಾ ಫಂಗಸ್ ಥರ ಇದೆ. ಬೇರೆ ಇನ್ಯಾವ ಗಿಡಗಳಲ್ಲೂ ಕೂಡ ಅಷ್ಟೊಂದು ಗಿಡಗಳಲ್ಲಿ ಬ್ಯಾಕ್ಟೀರಿಯಾಗಳಿಲ್ಲ. ಯಾಕಂದರೆ ನಾನು ಪ್ರತಿ ವಾರ ಕೂಡ ಗಿಡಗಳಿಗೆ ನೀಮ್ ಆಯಿಲು ಅಥವಾ ಈ ರೀತಿ ಮನೆಯಲ್ಲೇ ತಯಾರು ಮಾಡಿರೋ ಅಂಥ ಔಷಧಿಗಳನ್ನ ಗಿಡಗಳಿಗೆ ಸ್ಪ್ರೇ ಮಾಡ್ತಾ ಇರ್ತೀನಿ. ನನಗೆ ಕೆಲವೊಂದು ಗಿಡ ಅಷ್ಟೇ ಮಾತ್ರ ಗಿಡಗಳು ನನಗೆ ಈ ಥರ ಕೀಟಬಾಧೆಗಳಿಂದ ಕಾಣಿಸ್ತಾ ಇರುತ್ತೆ. ಇದನ್ನು ಕೂಡ ನೋಡಿ, ಇದು ದಾಸವಾಳ ಗಿಡ. ಇದು ಅಂತೂ ತುಂಬಾ ಕೇರ್ ಮಾಡಬೇಕು. ಆದರೂ ಕೂಡ ಈ ರೀತಿ ಆಗಿರುತ್ತೆ. ಇದಕ್ಕೆ ತುಂಬ ಇರುವೆಗಳು ಅಟ್ಯಾಕ್ ಮಾಡುತ್ತೆ. ಇರುವೆಗಳು ಹೋಗಿ ಮೊಟ್ಟೆ ಎಲ್ಲ ಮಾಡಿ ಅದು ಗಿಡನೆಲ್ಲ ಕೊಂಟು ಬರೆಸುತ್ತೆ. ತುಂಬ ಸತಿ ಗಿಡನ ಕಟ್ ಮಾಡಿದ್ದೀನಿ, ಹೂವನ್ನೇ ಬಿಡೋಕ್ಕೆ ಬಿಡಲ್ಲ. ಪ್ರತಿ ವಾರವೂ ನಾನು ಇದನ್ನು ಸ್ಪ್ರೇ ಮಾಡಿ ಗಿಡಗಳನ್ನೆಲ್ಲ ಕಟ್ ಮಾಡ್ತಾ ಇರ್ತೀನಿ. ಕೆಲವೊಂದು ಗಿಡಗಳಲ್ಲಿ ಈ ಥರ ಮಿನಿಬಗ್ಸ್ ಜಾಸ್ತಿ ಆದಾಗ ಏನೂ ಮಾಡೋಕ್ಕಾಗಲ್ಲ, ಆ ಗಿಡನೇ ತೆಗೆದು ಬಿಸಾಕ್ಬಿಡ್ಬೇಕು. ಇಲ್ಲ ಅಂದರೆ ಅಕ್ಕಪಕ್ಕ ಇರೋವಂಥ ಗಿಡಗಳು ಕೂಡ ಅದು ಹಿಡ್ಕೊಂಡು ಗಿಡನೆಲ್ಲ ಹಾಳು ಮಾಡಿಬಿಡುತ್ತೆ. ನಾನು ನಮ್ಮ ಟೆರೆಸ್ ಗಾರ್ಡನಲ್ಲಿ ಬೆಳೆಸಿರೋಂಥ ಗಿಡಗಳೆಲ್ಲ ನನಗೆ ಮನೆಗೆ ಉಪಯೋಗಕ್ಕೆ ಬರೋ ಅಂಥದ್ದೇ. ತುಂಬಾ ಗಿಡಗಳನ್ನ ನಾನು ಬೇಡವಾಗಿದ್ದ ಗಿಡಗಳನ್ನ ಇಟ್ಕೊಂಡಿಲ್ಲ. ಎಲ್ಲ ಹೂವಿನ ಗಿಡಗಳು ಮತ್ತು ಹಣ್ಣಿನ ಗಿಡಗಳು ಇಟ್ಟಿದ್ದೀನಿ. ಮತ್ತು ಏನು ತರಕಾರಿನ ಬೆಳಿಬೋದೋ ಅದನ್ನು ಟೆರೆಸ್ ಮೇಲೆ ಬೆಳೆಯೋಕ್ಕಾಗುತ್ತೋ ಅಂಥ ತರಕಾರಿಗಳನ್ನ ನಾನು ಟೆರೆಸ್ ಮೇಲೆ ಕೈಲಾದಷ್ಟು ತರಕಾರಿಗಳನ್ನ ನಾನು ಟೆರೆಸ್ ಮೇಲೇ ಬೆಳೆಸ್ಕೊತೀನಿ. ಮತ್ತು ನಮ್ಮ ಮನೆಗೆ ಬೇಕಾಗಿರೋಷ್ಟು ಪೂಜೆಗೆ ಹೂಗಳನ್ನ ಕೂಡ ನಾನು ಟೆರೆಸ್ ಗಾರ್ಡನಲ್ಲೇ ಬೆಳೆಸ್ಕೊತೀನಿ. ನಾನು ಈ ವಿಡಿಯೋದಲ್ಲಿ ನನ್ನ ಮನೆಯಲ್ಲಿ ಟೆರೆಸ್ ಗಾರ್ಡನಲ್ಲಿ ನಾನು ಗಿಡಗಳನ್ನೆಲ್ಲ ಹೇಗೆ ಬೆಳೆಸಿದ್ದೀನಿ ಮತ್ತು ಹೇಗೆ ನೋಡ್ಕೊತೀನಿ ಮತ್ತು ಅದನ್ನೆಲ್ಲ ಹೇಗೆ ಕೇರ್ ಮಾಡ್ತೀನಿ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.